ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ 8ನೇ ಕಂತಿನ ಹಣ ಎಲ್ಲ ತೊಗೊಂಡಿದ್ದೀರಾ. ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಸ್ಯಾಂಕ್ಷನ್ ಆಗಿದೆ. ಯಾರೆಲ್ಲ ಈ 8ನೇ ಕಂತಿನ ಹಣ ತೊಗೊಂಡಿದ್ದೀರಾ ಅವರೆಲ್ಲ ಇವಾಗ 9ನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಹಾಗೆಯೇ ಇನ್ನೂ ಕೆಲವು ಮಹಿಳೆಯರಿಗೆ 8ನೇ ಕಂತಿನ ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ. ಇವಾಗ ಎಲೆಕ್ಷನ್ ಹತ್ರ ಬಂತು. 8ನೇ ಕಂತಿನ ಹಣ ಸ್ಯಾಂಕ್ಷನ್ ಆಗುತ್ತೋ ಇಲ್ವೋ, ಅಥವಾ 8ನೇ ಕಂತು ಬಂದಿರೋರಿಗೆ 9ನೇ ಕಂತು ಈ ತಿಂಗಳೇ ಆಗ್ತಾರೋ ಇಲ್ವೋ, ಯಾವಾಗ ಬರುತ್ತೆ ಎಲ್ಲ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ದಯಮಾಡಿ ಅಲ್ಲಿ ಬರ್ತಾರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ 8ನೇ ಕಂತಿನ ಹಣ ತೊಗೊಂಡಿದ್ದೀರಾ ಅವರೆಲ್ಲ 9ನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ರಿ. ನಾನು ಹೇಳಿದ ಹಾಗೆ 9ನೇ ಕಂತಿನ ಹಣ ಬಂದು ನೆಕ್ಸ್ಟ್ ತಿಂಗಳು ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ಮಂತು ಎಲೆಕ್ಷನ್ ಇರೋ ಕಾರಣದಿಂದ ನಿಮಗೆ 9ನೇ ಕಂತಿನ ಹಣ ನೆಕ್ಸ್ಟ್ ತಿಂಗಳು ಬರುತ್ತೆ. ಇದು ನಮಗೆ ಸಿಕ್ಕಿರೋ ಅಪ್ಡೇಟು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರೋ ಅಪ್ಡೇಟ್ ಅಂತ ಹೇಳ್ಬೋದು ಇದು. ಹಾಗೆಯೇ ಯಾರಿಗೆ ಇನ್ನೂ 8ನೇ ಕಂತಿನ ಹಣ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿಲ್ಲ ಅವರೇನು ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಹಾಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ ಫ್ರೆಂಡ್ಸ್. ನಿಮಗೂ ಕೂಡ 8ನೇ ಕಂತಿನ ಹಣ ಬರುತ್ತೆ. ಆದರೆ ಈ ತಿಂಗಳು ಬರ್ತಾಯಿಲ್ಲ ನಿಮಗೆ, ಅದು ಎಲೆಕ್ಷನ್ ಇರೋ ಕಾರಣದಿಂದ ನೆಕ್ಸ್ಟ್ ತಿಂಗಳು 8ನೇ ಕಂತಿನ ಹಣ 9ನೇ ಕಂತಿನ ಹಣ 2 ಕಂತುಗಳು ಸೇರಿ 4,000 ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಕೊಡ್ತಾರೆ. ಆದ್ದರಿಂದ ನೀವು ಏನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಇವಾಗ ಯಾರೆಲ್ಲ 8ನೇ ಕಂತಿನ ಹಣ ಆಲ್ರೆಡಿ ತೊಗೊಂಡಿದ್ದೀರ ಅವರೆಲ್ಲ 9ನೇ ಕಂತಿನ ಹಣಕ್ಕೆ ನೆಕ್ಸ್ಟ್ ತಿಂಗಳು ತನಕ ವೆಯ್ಟ್ ಮಾಡಲೇಬೇಕು. ನೆಕ್ಸ್ಟ್ ತಿಂಗಳು ಒಂದು ದಿನಾಂಕ ಫಿಕ್ಸ್ ಮಾಡಿ ಎಲ್ಲರ ಬ್ಯಾಂಕ್ ಖಾತೆಗೆ ಎಲ್ಲ ಜಿಲ್ಲೆಯವ್ರಿಗೂ ಜಮಾ ಮಾಡ್ತಾರೆ. ಇವಾಗ ಎಲೆಕ್ಷನ್ನು ಎಲ್ರಿಗೂ ಗೊತ್ತಿರೋ ಹಾಗೆ, ಆದ್ದರಿಂದ ಸ್ವಲ್ಪ ಲೇಟ್ ಆಗುತ್ತೆ. ನೆಕ್ಸ್ಟ್ ತಿಂಗಳು 9ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಹಾಗೆಯೇ ಕೇಂದ್ರದಲ್ಲಿ ಕಾಂಗ್ರೆಸ್ ಏನಾದ್ರು ಗೆದ್ದರೆ ಗೃಹಲಕ್ಷ್ಮಿ ಯೋಜನೆ ಏನು ಹಣ ಇತ್ತು ಅದು ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆಯೇ ಮಹಾಲಕ್ಷ್ಮಿ ಯೋಜನೆಯ ಹಣ ಎಲ್ರಿಗೂ ಸ್ಯಾಂಕ್ಷನ್ ಆಗುತ್ತೆ, ಮಾಡಿಕೊಡ್ತಾರೆ. ಆದರೆ ಇದು ಕಾಂಗ್ರೆಸ್ ಗೆದ್ದರೆ ಮಾತ್ರ ಕೇಂದ್ರದಲ್ಲಿ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.